ಪ್ರಿಯ ವೀಕ್ಷಕರೇ, ನಾನು ಇಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿದ ಹಾಗೆ ನಾನು ಓದುತ್ತಾ ನಿಮಗೆ ಹೇಳಿ ಈ ಮಾಹಿತಿಯನ್ನು ವಿಡಿಯೋ ಮಾಡುತ್ತಿದ್ದೇನೆ. ಇದಕ್ಕೆ ದಿನಾಂಕ ಈ ದಿನದಂದು ಉಪನೋಂದಣಿ ಅಧಿನಿಯಮ 1908 ರೈಟ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1908 ಕೇಂದ್ರೀಯ ಅಧಿನಿಯಮ ಸಂಖ್ಯೆ 16 ದಿನಾಂಕ 18ನೇ ಡಿಸೆಂಬರ್ 1908ರಲ್ಲಿ ಈ ಅಧಿನಿಯಮಗಳು ತಿದ್ದುಪಡಿಯಾದಂತೆ ಬದಲಾಗಿದೆ. ಇದರಲ್ಲಿ 1914ರ 4ನೇ ದಿನಾಂಕ ಮತ್ತು 1917ರ 5 ಮತ್ತು 1917ರ 15ನೇ 1920ರ 38ನೇ ಅಧಿನಿಯಮಗಳು ಮತ್ತು 1926ರ 13ನೇ 1927ರ 2 1927ರ 10 1929ರ 15 1929ರ 21 AO 1937ರ ಮತ್ತು 1938ರ 1ನೇ ಮತ್ತು 1940ರ 32ರ 1940ರ 33 ACO AO 1948ರ 1948ರ 39ರ ALO 1950ರ ಮತ್ತು 1951ರ 3ನೇ ಮತ್ತು 1956ರ 17 ಮತ್ತು 1969ರ 45ನೇ 1983ರ 20 2001ರಲ್ಲಿ 48ನೇ ಕೇಂದ್ರೀಯ ಅಧಿನಿಯಮ ಮತ್ತು ಕರ್ನಾಟಕ ಕೇಂದ್ರೀಯ ಅಧಿನಿಯಮ 1975ರ ಕರ್ನಾಟಕ ಅಧಿನಿಯಮ 28ನೇ 1976ರ 55ನೇ 1976ರ 64 1980ರ 19 1984ರ 41 1989ರ 24 2001ರಲ್ಲಿ 32 ಮತ್ತು 2002ರಲ್ಲಿ 22 ಮೂಲಕ ತಿದ್ದುಪಡಿಯಾದಂತೆ ದಸ್ತಾವೇಜು ನೋಂದಣಿಗೆ ಸಂಬಂಧಪಟ್ಟ ಅಧಿನಿಯಮಗಳು ಕ್ರೋಢೀಕರಿಸಿರುವ ದಸ್ತಾವೇಜುಗಳು ನೋಂದಣಿಗೆ ಸಂಬಂಧಪಟ್ಟ ಅಧಿನಿಯಮ ಕ್ರೋಢೀಕರಿಸುವುದು ವಿಹಿತವಾಗಿರುವುದರಿಂದ ಇದನ್ನು ಕೆಳಕಂಡಂತೆ ಈ ಮೂಲಕ ಅಧಿನಿಯಮಿಸಲಾಗಿದೆ. ಮತ್ತು ಮುಂದಿನ ಭಾಗ 1 ಪಾರ್ಟ್ ನಂಬರ್ 1 ಪ್ರಾರಂಭಿಕ ಕನ್ನಡದಲ್ಲೇ ನಾನು ಹೇಳೋದು, ಆದರೆ ಇದರಲ್ಲಿ ಹೇಳಲು ಆಗೋದಿಲ್ಲ, ನಾನು ಕನ್ನಡದಲ್ಲೇ ಮಾತನಾಡೋದು. 1 ನಂಬರ್ 1 ಅಂದರೆ 1ನೇ ಕ್ರಮಾಂಕ 1 ಇದರಲ್ಲಿ ಚುಕ್ಕೆ, ಹೆಸರು, ವ್ಯಾಪ್ತಿ ಮತ್ತು ಪ್ರಾರಂಭ ಮತ್ತು ಇದರ ಮುಂದಿನ ಭಾಗ ಕ್ರಮಾಂಕ 1. ಈ ಅಧಿನಿಯಮವನ್ನು ನೋಂದಣಿ ಅಧಿನಿಯಮ 1908 ಎಂದು ಕರೆಯತಕ್ಕದ್ದು. ಈ ಎರಡು
ಕರೆಯತಕ್ಕದ್ದು. ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಇಡೀ ಭಾರತ ವ್ಯಾಪಕವಾಗುತ್ತದೆ. ಮತ್ತು ಕ್ರಮಾಂಕ 3, ಇದು 1909 ಜನವರಿ 1ನೇ ದಿವಸ ಜಾರಿ ಬರತಕ್ಕದ್ದು. ಪರಿಭಾಷೆಗಳು ಡೆಫಿನೇಷನ್ ಅಂದರೆ ತಪ್ಪು ನೋಡ್ರಿ ಸಾಹೇಬ್ರೆ, ಮುಂದೆ ಹೇಳ್ತೀನಿ, ಮಿಸ್ಟೇಕ್ ಆಗಿದೆ. ಮುಂದಿನ ಭಾಗದಲ್ಲಿ ಪರಿಭಾಷೆಗಳು ಈ ಅಧಿನಿಯಮದಲ್ಲಿ ವಿಷಯ ಅಥವಾ ಸಂದರ್ಭದಲ್ಲಿ ತಂದಿರುವಾಗಿ ಏನಾದರೂ ಇದ್ದ ಹೊರತು ಅಂದರೆ ಅದರಲ್ಲಿ ಕ್ರಮಾಂಕ 1 ಸೇರಿಸುವುದು. ಅಡಿಷನ್ ಎಂದರೆ ವಿವರಿಸಿದ ವ್ಯಕ್ತಿ, ವಿಳಾಸ, ಸ್ಥಳ, ಅವರ ವೃತ್ತಿ, ವ್ಯಾಪಾರ, ದರ್ಜೆ, ಪದನಾಮ ಮತ್ತು ಪದನಾಮ ಯಾವುದಾದರೂ ಇದ್ದರೆ ಮತ್ತು ಆ ಸಂದರ್ಭದಲ್ಲಿ ತಂದೆ, ತಾಯಿ ಅಥವಾ ಅವನನ್ನು ಸಾಮಾನ್ಯವಾಗಿ ಅವರ ತಾಯಿ, ಮಗವೆಂದು ವರ್ಣಿಸಿರುವ ಆಗ ಅವರ ತಾಯಿ ಹೆಸರು. ಎರಡನೇದು ಪುಸ್ತಕ ಎಂದರೆ ಪುಸ್ತಕ ಅಥವಾ ಪುಸ್ತಕದ ಬಗ್ಗೆ ರಚಿಸುವ ದೃಷ್ಟಿಯಿಂದ ಮಾಡಿದ ಪುಸ್ತಕ ಭಾಗ ಮತ್ತು ಅದಕ್ಕೆ ಒಟ್ಟಿಗೆ ಜೋಡಿಸಿ ಹಾಳೆಗಳನ್ನು ಮತ್ತು ಮಾಹಿತಿ ಸಂಗ್ರಹಿಸಲು ಫ್ಲಾಪಿ ಡಿಸ್ಕ್, ಹಾರ್ಡ್ ಡಿಸ್ಕ್ ಅಥವಾ ಕಾಂಪ್ಯಾಕ್ಟ್ ಡಿಸ್ಕ್ ಇತ್ಯಾದಿ ಮೈಕ್ರೋಫೈಲ್ಸ್ ಇತರ ಸಂಗ್ರಹಿಸುವ ಸಾಧನಗಳನ್ನು ಒಳಗೊಂಡಿರುತ್ತದೆ. ಮತ್ತು ಅದರಲ್ಲಿ 3ನೇ ಭಾಗ ಅನುಕ್ರಮವಾಗಿ ಜಿಲ್ಲೆ ಮತ್ತು ಉಪಜಿಲ್ಲೆ ಎಂದರೆ ಅಧಿನಿಯಮದ ಮೇರೆಗೆ ರಚಿತವಾದ ಜಿಲ್ಲೆ ಮತ್ತು ಉಪಜಿಲ್ಲೆ. ಅದರಲ್ಲಿ 4ನೇದು ಜಿಲ್ಲೆ ನ್ಯಾಯಾಲಯವು ಆದರೆ ಸಾಮಾನ್ಯ ಅಸಲು ಸಿವಿಲ್ ಅಧಿಕಾರ ವ್ಯಾಪ್ತಿಯೊಳಗೆ ಉಚ್ಚ ನ್ಯಾಯಾಲಯವನ್ನು ಒಳಗೊಳ್ಳುತ್ತದೆ. ಹಿಂಬರಹ 5ನೇದು ಹಿಂಬರ ಮತ್ತು ಹಿಂಬರ ಮಾಡಿದ ಎಂಡಾರ್ಸ್ಮೆಂಟ್ ಆ್ಯಂಡ್ ಎಂಡೋರ್ಸ್ಡ್ ಎನ್ನುವುದು ಈಗ ಅಧಿನಿಯಮ ಮೇರೆಗೆ ನೋಂದಣಿಗಾಗಿ ಕೊಡುವುದಾದ ಯಾವುದೇ ದಸ್ತಾವೇಜು ಉಪವಿಭಾಗ ಅಥವಾ
ಆವರಣ ಪತ್ರದಲ್ಲಿ ಮೇಲೆ ನೋಂದಣಿ ಅಧಿಕಾರಿಯು ಬರಹದಲ್ಲಿ ಮಾಡಿದ ನಮೂನೆಯನ್ನು ಒಳಗೊಳ್ಳುತ್ತದೆ ಮತ್ತು ಅದಕ್ಕೆ ಅನ್ವಯವಾಗುತ್ತದೆ. ಚಿರ ಸ್ವತ್ತು ಅದರಲ್ಲಿ 6ನೇ ಭಾಗ ಅಂದರೆ ಕ್ರಮಾಂಕ 6 ಚಿರಸ್ವತ್ತು ಭೂಮಿ, ಕಟ್ಟಡಗಳು, ಆನುವಂಶಿಕ ಭತ್ಯೆಗಳು, ದಾರಿಗಳಿಗೆ, ಬೆಳಕಿಗೆ, ದೋಣಿ ವ್ಯವಸ್ಥೆಗಳಿಗೆ, ಮೀನುಗಾರಿಕೆಗಳಿಗೆ ಹಕ್ಕುಗಳು ಅಥವಾ ಭೂಮಿಯಿಂದ ಬರುವುದು ಇತರೆ ಯಾವುದೇ ಪ್ರಯೋಜನ ಅಥವಾ ಭೂಮಿಗೆ ಲಗತ್ತವಾಗಿ ಅಥವಾ ಭೂಮಿಗೆ ಲಗತ್ತವಾದಂತಹ ಯಾವುದೇ ಆದರೂ ಕಾಯಂ ಆಗಿ ಜೋಡಿಸಲಾದ ವಸ್ತುಗಳನ್ನು ಒಳಗೊಳ್ಳುತ್ತದೆ. ಆದರೆ ದಿಮ್ಮಿ ಮರ, ಬೆಳೆಯುತ್ತಿರುವ ಫಸಲುಗಳು ಅಥವಾ ಹುಲ್ಲನ್ನು ಅಲ್ಲ. ಅದರಲ್ಲಿ 6ನೇ ಭಾಗ ಎ ಭಾರತ ಎಂದರೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಭಾರತದ ರಾಜ್ಯ ಕ್ಷೇತ್ರ ಒಳಗೊಳ್ಳುತ್ತದೆ. ಗೇಣಿ ಈಗ ನಮ್ಮ ವಾಸ್ತವಿಕ ಪ್ರೆಸೆಂಟ್ ಅಂದರೆ ಈಗಿರುವ ಕೇಂದ್ರ ಸರ್ಕಾರ ಈ ಅಂಶವನ್ನು ತೆಗೆದುಹಾಕಿರುತ್ತದೆ. ಎಲ್ಲರಿಗೂ ಗೊತ್ತಿರುತ್ತದೆ, ಬಹುಶಃ ಹೇಳೋದು ನನ್ನ ಅವಶ್ಯಕತೆ ಇರುವುದಿಲ್ಲ. ಆದರೆ ಗೇಣಿಯು ಪ್ರತಿ ಅಂದರೆ ಗೇಣಿಯು ಪ್ರತಿ ಪತ್ರ ಕಬೂಲಿಯತ್ ಸಾಗುವಳಿ ಮಾಡಲು ಅಥವಾ ಅಧಿಭೋಗಿಸಲು ವಚನಬದ್ಧ ಮತ್ತು ಗೇಣಿ ಕೊಡುವ ಒಪ್ಪಂದವನ್ನು ಒಳಗೊಂಡಿರುತ್ತದೆ. ಅಪ್ರಾಪ್ತ ವಯಸ್ಕರು ಒಳಪಟ್ಟಂತಹ ಮತಸಂಬಂಧ ಕಾನೂನು ಅನುಸಾರವಾಗಿ ಅಪ್ರಾಪ್ತ ವಯಸ್ಕರನಾದ ವ್ಯಕ್ತಿ ಚಿರಸ್ವತ್ತು ಕ್ರಮಾಂಕ 9 ಇದನ್ನು ಹೇಳಿದು 8ದಾಯಿತು. ಕ್ರಮಾಂಕ 9 ವೀಕ್ಷಕರೇ ಕೇಳಿ ಗಮನವಿಟ್ಟು. ದಿಮ್ಮಿ ಮರ, ಬೆಳೆಯುವುದು ಫಸಲುಗಳು ಮತ್ತು ಹುಲ್ಲು ಮರಗಳ ಮೇಲಿನ ಹಣ್ಣು ಮತ್ತು ಅದರಲ್ಲಿರುವ ರಸ ಮತ್ತು ಸ್ಥಿರಸ್ವತ್ತನ್ನು ಹೊರತುಪಡಿಸಿ ಇದರ ಪ್ರತಿಯೊಬ್ಬ ವಿತರಣೆಯು ಸ್ವತ್ತಿನ ಒಳಗೊಳ್ಳುತ್ತದೆ. ಮತ್ತು 10ನೇ ಕ್ರಮಾಂಕ ಪ್ರತಿನಿಧಿಯು ಅಪ್ರಾಪ್ತ ವಯಸ್ಕರ ಪಾಲಕ ಮತ್ತು ಹುಚ್ಚು ಅಥವಾ ಹುಟ್ಟುತಟ್ಟನೆಯ ಬಗೆಗಿನ ಸಮಿತಿ ಅಥವಾ ಇತರೆ ಕಾನೂನು ಸಮಿತಿ ಪಾಲಕರನ್ನು ಒಳಗೊಳ್ಳುತ್ತದೆ. 11ನೇದು ಬಿಟ್ಟುಕೊಡಲಾಗಿದೆ. ಇಲ್ಲಿಗೆ ಅಧ್ಯಾಯ 1 ಮುಗಿಯಿತು.